ನಮಸ್ತೆ, ನಾನು ರವಿ ಹಂಜ್. ಈ ದಿನದ ವಿಷಯ ವೀರಶೈವ ಲಿಂಗಾಯತರು ಇವರು ದ್ವೈತಿಗಳೇ ಅದ್ವೈತಿಗಳೇ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಈ ದಿನ ನೋಡೋಣ. ಯಾಕಪ್ಪ ಅಂದರೆ ಈಗ ಸದ್ಯಕ್ಕೆ ವೀರಶೈವರೇ ಬೇರೆ, ಲಿಂಗಾಯತರು ಬೇರೆ ಅನ್ನತಕ್ಕಂಥ ಲಿಂಗಾಹತಿಗಳು ಏನಿದ್ದಾರೆ, ಇವರು ವೀರಶೈವರು ಅಲ್ಲ, ಲಿಂಗಾಯತರು ಅಲ್ಲ. ಇದೊಂದು ಸ್ಮಾಲ್ ಸಬ್ಸೆಟ್ ಅವ್ರದ್ದೇ ಆದ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಈಗೇನು ಬಸವ ತಾಲಿಬಾನಿಗಳು ಅಂತ ಹೇಳ್ತಾರಲ್ಲ, ಅಂಥವರು ಹೇಳ್ತಕ್ಕಂಥ ಒಂದು ಸಿದ್ಧಾಂತ ಅಂತ ಅನ್ಬೋದು. ಯಾಕಂದರೆ ಅವ್ರ ಪ್ರಕಾರ ವೀರಶೈವರು ದ್ವೈತ ಲಿಂಗಾಯತರು ಅದ್ವೈತ. ಅವರ ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅವ್ರ ಸಂಶೋಧನಾ ಪಿತಾಮಹ MM ಕಲಬುರ್ಗಿ ಅವರ ಒಂದು ವಿಡಿಯೋವನ್ನು ತೋರಿಸ್ಬಿಟ್ಟು ಅವರು ನೋಡಿ, ನಮ್ಮ ಸಂಶೋಧಕ ಪಿತಾಮಹರು ಹೀಗೆ ಹೇಳಿದ್ದಾರೆ, ಹಾಗಾಗಿ ಇದೇ ಅಂತಿಮ, ವೀರಶೈವರು ದ್ವೈತರು, ಲಿಂಗಾಯತರಲ್ಲ ಅದ್ವೈತಿಗಳು, ಇವರು ಮಾತ್ರ ಅಧ್ವಾನದರು ಅಂತ ನಾವು ಕರೀಬೋದು. ಬಟ್ ಎನಿವೆ, ಈ ಪ್ರೊಫೆಸರ್ MM ಕಲಬುರ್ಗಿ ಅವರು ಏನು ಹೇಳಿದ್ದಾರೆ, ಪ್ರೊಫೆಸರ್ ಕಲಬುರ್ಗಿ ಅವರು ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೋಡ್ರಿ, ವೀರಶೈವರು ಅನ್ನಬೇಡ್ರಿ, ಲಿಂಗಾಯತರು ಅನ್ರಿ. ವೀರಶೈವರು ದ್ವೈತಿಗಳು, ಲಿಂಗಾಯತರು ಅದ್ವೈತಿಗಳು ಅಂತ ಅವರು ಹೇಳ್ತಾ ಹೋಗ್ತಾರೆ ಆ ವಿಡಿಯೋದಲ್ಲಿ. ಅವ್ರೇನಿದೆ ವಿಡಿಯೋದಲ್ಲಿ ಏನು ಹೇಳಿದಾರಲ್ಲ, ಅದನ್ನೇ ಅವರ ಪುಸ್ತಕ ಒಂದಿದೆ, ಲಿಂಗಾಯತ ಸ್ವತಂತ್ರ ಧರ್ಮ ಅಂತ. ಈ ಧರ್ಮವನ್ನು ತುಂಡರಿಸಲಿಕ್ಕೆ ಬರೆದಿರತಕ್ಕಂಥ ಒಂದು ಪುಸ್ತಕ. ಅದರಲ್ಲೆಲ್ಲ ಬರೀ ಇಂಥ ಅಧ್ವಾನಗಳೇ ಇರ್ತವೆ, ಕಂಪ್ಲೀಟ್ ಅಧ್ವಾನಗಳು, ಪುಟದಿಂದ ಪುಟಕ್ಕೆ ರದ್ದಾಗುವಂಥ ಸಂಶೋಧನೆಗಳಂತ ನಾನು ಹಿಂದೆ ಹೇಳಿದ್ನಲ್ಲ, ಇನ್ನೂ ಅದು ಅತಿರೇಕಕ್ಕೆ ಹೋದಂಥ ಸಿದ್ಧಾಂತಗಳು ಆ ಗ್ರಂಥದಲ್ಲಿದ್ದಾವೆ. ಬಟ್ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಲಿಂಗಾಯತ ಶರಣ ಜಂಗಮರದ್ದು ಅದ್ವೈತವಾದರೆ, ಕೈಲಾಸ, ಶಿವ, ಪಾರ್ವತಿ, ಸಾಲೋಕ್ಯ ಇತ್ಯಾದಿಗಳನ್ನು ನಂಬುವ ವೀರಶೈವ ಆರಾಧ್ಯ ಜಂಗಮರದು, ಆಂಧ್ರದಿಂದ ಬಂದಂಥ ವೀರಶೈವ ಆರಾಧ್ಯ ಜಂಗಮರದು ದ್ವೈತವಾಗಿದೆ ಅಂತ ಅದರಲ್ಲಿ 99ನೇ ಪುಟದಲ್ಲಿ ಬರೆದಿದ್ದಾರೆ. ಏನಿವೆ, ಅವರ ಸಂಶೋಧನೆ ಎಷ್ಟು ಸತ್ಯದ ಆಧಾರವಾಗಿ ಇದೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ವಾಟ್ ಈಸ್ ದಿಸ್ ದ್ವೈತ ಮತ್ತು ಅದ್ವೈತ ಅಂದ್ರೇನು, ದ್ವೈತ ಅಂದ್ರೇನು ಅಂತ ಒಂದೊಂದು ಸ್ಮಾಲ್ ಡೆಫಿನೇಷನ್. ಮೊದಲಿಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ದ್ವೈತ ಅಂದರೆ ಡ್ಯುಯಲಿಸಮ್, ಅಂದರೆ ನಮ್ಮ ಆತ್ಮ ಮತ್ತು ಆತ್ಮ ಪರಮಾತ್ಮ ಸಂಯೋಜನೆಯನ್ನು ಗೊಳಿಸುವುದೇ ಭಕ್ತಿ. ಈ ಭಕ್ತಿಯ ಮೂಲಕ ನಾವು ಪರಮಾತ್ಮನನ್ನು ಸೇರಬೇಕು ಅಂತ, ಆತ್ಮನನ್ನು ಪರಮಾತ್ಮನನ್ನು ಸೆಪರೇಟ್ ಮಾಡಿರೋದ್ರಿಂದ ಅದು ದ್ವೈತ ಅಂತ ಆಗಿದೆ. ಅದೇ ಅದ್ವೈತದಲ್ಲಿ ಆತ್ಮದೊಳಗೆ ಇರುವ ಪರಮಾತ್ಮ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಏನು ಶಂಕರಾಚಾರ್ಯರು ಹೇಳಿದಾರಲ್ಲ, ಅದು ಅದ್ವೈತ ಅಂತ. ಸೊ ಇದು ಒಂದೊಂದು ಸಂಕ್ಷಿಪ್ತವಾದ ಅದರ ವಿವರ. ಹೀಗಿರುವಾಗ ಫಾರ್ ಅ ಮೊಮೆಂಟ್, ಒಂದು ಕ್ಷಣಕ್ಕೆ ನಾವು ಕಲಬುರ್ಗಿಯವರು ಹೇಳ್ತಾ ಇದ್ದಾರಲ್ಲ, ಅವರು ದ್ವೈತ ಇವರು ಅದ್ವೈತ ಅಂತ, ಅದನ್ನು ಒಪ್ಪಿ ಆಯಿತು, ನೀವೀಗ ಹಿಂದೂ ಎನ್ನುವುದು ಒಂದು ಸಂಸ್ಕೃತಿ, ಅದು ಧರ್ಮವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತು ಪ್ರಧಾನಿಗಳು ಹೇಳಿದ್ದಾರೆ. ಇದನ್ನು ಬಹಳಷ್ಟು ಜನರು ಒಪ್ಪಿದರೆ, ನಾನು ಅದನ್ನು ಒಪ್ತೇನೆ. ಯಾಕಂದರೆ ನಮ್ಮದು ಹಿಂದೂ ಸಂಸ್ಕೃತಿ, ಇದು ಧರ್ಮಾಧಾರಿತವಾದ ದೇಶ ಅಲ್ಲ ಅಂತ ನಮ್ಮ ಸಂವಿಧಾನದಲ್ಲೇ ಹೇಳಿಯಾಗಿದೆ. ಭಾರತ ವಿಭಜನೆಗೊಂಡಿದ್ದೇ ಒಂದು ಮುಸ್ಲಿಂ ರಾಷ್ಟ್ರವಾಗಿ, ಇನ್ನೊಂದು ಮುಸ್ಲಿಮೇತರ ರಾಷ್ಟ್ರವಾಗಿ ಹೊರತು ಹಿಂದೂ ಅನ್ನುವ ರಾಷ್ಟ್ರವಾಗಿ ಅಲ್ಲ. ಹಿಂದೂ ಅಂತ ನಿಮಗೇನಾದರೂ ಧರ್ಮದ ಮೇಲೆ ವಿಭಜನೆ ಆಗಿದೆ ಅಂತ ನಿಮಗೇನಾದರೂ ಇದ್ದರೆ, ಅದು ನಿಮ್ಮ ತಲೆಯನ್ನು ತಿಕ್ಕಿ ಬ್ರೈನ್ ವಾಶ್ ಮಾಡಿರುವುದರ ಫಲ. ಭಾರತ ವಿಭಜನೆಯಾದದ್ದು ಮುಸ್ಲಿಂ ರಾಷ್ಟ್ರವಾಗಿ ಮತ್ತು ಮುಸ್ಲಿಮೇತರ ರಾಷ್ಟ್ರವಾಗಿ. ಹಾಗಾಗಿ ಇಂದಿಗೂ ಭಾರತ ಧರ್ಮರಹಿತ ದೇಶ. ಹಿಂದೂ ಎನ್ನುವುದು ಒಂದು ಸಂಸ್ಕೃತಿ, ಅದು ಧರ್ಮವಲ್ಲ, ಪೀರಿಯಡ್. ಓಕೆ, ಹೀಗಿರುವಾಗ ಪ್ರತ್ಯೇಕ ಧರ್ಮ ಬೇಕು ಅಂತ ಏನಿವರು ವೀರಶೈವ ಲಿಂಗಾಯತರು ಎಲ್ಲರೂ ಹೋರಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅನ್ನೋ ವಿಚಾರ ಇದೆ. ಬಟ್ ವೀರಶೈವ ಲಿಂಗಾಯತರು ಒಂದು ಪ್ರತ್ಯೇಕ ಧರ್ಮ, ಅದು ಒಪ್ಪತಕ್ಕಂಥ ವಿಷಯ. ಆದರೆ ಇವರು ನಾವು ದ್ವೈತಿಗಳು ಅಥವಾ ಅದ್ವೈತಿಗಳು ಎಂದರೆ ಅದು ಪ್ರತ್ಯೇಕ ಧರ್ಮವೂ ಅಲ್ಲ, ಏನೂ ಅಲ್ಲ. ಏಕಪ್ಪ ಅಂದರೆ, ಈಗ ಈ ರಾಷ್ಟ್ರದಲ್ಲಿ ಧರ್ಮವಿಲ್ಲ, ಹಾಗಾಗಿ ಧರ್ಮಗಳನ್ನು ಸೃಷ್ಟಿಸಬೇಕು ಅಂದರೆ ತಕ್ಷಣಕ್ಕೆ ಆ ಕ್ಯೂನಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ಎನ್ನತಕ್ಕಂಥ 4 ತತ್ವಗಳು. ಈ 4 ತತ್ವಗಳನ್ನು ಇಮ್ಮಿಡಿಯೇಟಾಗಿ ಮತಧರ್ಮ ಒಂದು ಗುರುತಿಸುವಿಕೆಯನ್ನು ಕೊಡಬೇಕಾಗಿ ಬರುತ್ತೆ ಸಾಂವಿಧಾನಿಕವಾಗಿ. ಈಗ ಇವರು ನಾವು ದ್ವೈತಿಗಳು ಅಂದಾರು ಅನ್ನಲಿ, ಅದ್ವೈತಿಗಳಾದರೂ ಎಂದಾಗಲಿ, ಆಗ ಅವರಿಗೆ
ಯಾವುದೇ ಒಂದು ಪ್ರತ್ಯೇಕ ಧರ್ಮದ ಸ್ಟ್ಯಾಟಸ್ ಸಿಕ್ಕುವುದಿಲ್ಲ, ಮಾನ್ಯತೆ ಸಿಕ್ಕುವುದಿಲ್ಲ. ಯಾಕಪ್ಪ ಅಂದರೆ ದ್ವೈತ ಅದ್ವೈತ ಅದು ಹೌ ಕಮ್ ಇಟ್ ಈಸ್ ನಿಮ್ಮದು ದ್ವೈತ ಮಾಧ್ವರದು, ಅದ್ವೈತ ಶಂಕರಾಚಾರ್ಯರದು. ಹಾಗಾಗಿ ನಿಮ್ದು ಯಾರಪ್ಪ ಅದರಲ್ಲಿ ಈಗ ಬ್ರಾಹ್ಮಣರಲ್ಲಿ ಎಷ್ಟೋ ಒಂದು ಉಪಜಾತಿಗಳಿದ್ದಾವಲ್ಲ, ಆ ರೀತಿ ನಿಮ್ಮದು ಒಂದು ಅದರಲ್ಲಿ ಉಪಜಾತಿ ಆಗೋಕ್ಕೆ ಲಾಯಕ್ಕೆ ಹೊರತು ಪ್ರತ್ಯೇಕ ಧರ್ಮ ಆಗುವುದು ಸಾಧ್ಯವೇ ಇಲ್ಲ. ಒಂದು ಹೀಗೆ ಇಲ್ಲ ಹೀಗೆ ಇಷ್ಟೇ ಅಂತ ಕೇಸು ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಇವರ ಸಿದ್ಧಾಂತ ಎಷ್ಟು ಪೊಳ್ಳು ಸಿದ್ಧಾಂತ ಅಂತ ಈಗ ಕಲಬುರ್ಗಿಯವರ ಸಿದ್ಧಾಂತಗಳನ್ನು ಸಂಶೋಧನೆಗಳನ್ನು ಚಿಟಿಕೆ ಹೊಡೆದ ರೀತಿ ನಾವು ತುಂಡರಿಸಿ ಬಿಸಾಡಬಹುದು. ಅಷ್ಟೊಂದು ದುರ್ಬಲವಾಗಿವೆ ಇವರ ಕೃತಿಗಳು, ಇವರ ಸಂಶೋಧನೆಗಳು. ಇದನ್ನು ಇನ್ನೂ ಬೇಕಾದಷ್ಟು ಆಳವಾಗಿ ಅವರ ಪ್ರತಿಯೊಂದೊಂದು ಪುಸ್ತಕಗಳನ್ನ ನಾವೀಗ ತುಂಡರಿಸ್ತಾ ಹೋಗ್ಬೋದು. ಬಟ್ ಹವೆವರ್ ಇವ್ರದ್ದು ಇಲ್ಲೇ ಹೇಳಿದ್ರಲ್ಲ, ದ್ವೈತಿ ಅದ್ವೈತಿ ಅಂದರು ಪ್ರತ್ಯೇಕ ಧರ್ಮ ಬೇಕು ಅಂತಾರೆ. ಬೇಸ್ಡ್ ಆನ್ ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಅಂತ ಸಣ್ಣ ಮಕ್ಕಳು ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಇದು. ಹವೆವರ್ ಈಗ ಇವರು ಪ್ರತಿಯೊಂದಕ್ಕೂ ವಚನಗಳನ್ನು ರೆಫರ್ ಮಾಡ್ತಾರಲ್ಲ, ಹಾಗಾಗಿ ವಚನಗಳಲ್ಲಿ ಶರಣರು ಏನು ಹೇಳಿದ್ದಾರೆ, ಅವರು ದ್ವೈತಿಗಳು ಅದ್ವೈತಿಗಳು ಅನ್ನೋದನ್ನು ನೋಡೋಣ. ಇದಕ್ಕೆ ನೋಡಿ ಬೇಕಾದಷ್ಟು ವಚನಗಳಿದ್ದಾವೆ, ಒಂದು 2 ವಚನಗಳನ್ನು ರೆಫರ್ ಮಾಡೋಣ. ಅದರಲ್ಲಿ ಆದಯ್ಯನ ವಚನ ಏನಪ್ಪ ಅವನು ಹೇಳ್ತಾನೆ ಅಂದರೆ, ಅನುಭವ ಸಾಹಿತ್ಯವಾದ ಬಳಿಕ ಅನುಭವಿಸಲೆಲ್ಲಿಯದು, ಸಂಚಿತ ಪ್ರಾರಬ್ಧ ಆಗಾಮಿಯ ಅದ್ವೈತ ಸಾಹಿತ್ಯವಾದ ಬಳಿಕ ಸಂದೇಹ ಭ್ರಾಂತಿಯಲ್ಲಿಯದು, ಉಂಟು ಇಲ್ಲವೆಂಬ ಪ್ರಸಾದ ಸಾಹಿತ್ಯವಾದ ಬಳಿಕ ಭೋಗ ಉಪಭೋಗಗಳಲ್ಲಿಯವು, ಅಷ್ಟಭೋಗಗಳು ಸೌರಾಷ್ಟ್ರ ಸೋಮೇಶ್ವರ ಸಾಹಿತ್ಯವಾದ ಬಳಿಕ ಮಲ ಮಾಯ ಕರ್ಮ ತಿರೋಧಾನವೆಂಬ ಚತುರ್ವಿಧ ಪಾಶಗಳಲ್ಲಿಯವು ಅಂತ ಒಂದು ವಚನವನ್ನು ಅದ್ವೈತ ಅನ್ನೋ ಪದವನ್ನು ಬಳಸಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಅಲ್ಲಮ ಪ್ರಭುಗಳು ಏನು ಹೇಳಿದ್ದಾರೆ ಅಂದರೆ, ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ, ಇದು ಅದ್ವೈತ ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭು ಹೇಳಿದ್ದಾರೆ. ಹೀಗೆ ಬೇಕಾದಷ್ಟು ವಚನಗಳಿದ್ದಾವೆ. ಆದರೆ ಸ್ಪಷ್ಟವಾಗಿ ನಾನೇನು ಹೇಳಿದ್ನಲ್ಲ, ಉತ್ತರಾರ್ಧ ಪೂರ್ವಾರ್ಧ, ಈ ವಚನದ ಚಳುವಳಿಯನ್ನು ಉತ್ತರಾರ್ಧ ಪೂರ್ವಾರ್ಧ ಅಂತ ನಾವು ಹೇಳ್ಬೋದು. ಉತ್ತರಾರ್ಧ ಪೂರ್ವಾರ್ಧ ನಡುವೆ ಇರತಕ್ಕಂಥದ್ದು ವಾಟ್ ಈಸ್ ದ ಒನ್ ಡಿವೈಡಿಂಗ್ ದಿಸ್ ಉತ್ತರಾರ್ಧ ಪೂರ್ವಾರ್ಧ ಅಂತ ನೀವು ಕೇಳ್ಬೋದು. ಇದು ಇಸ್ಲಾಂ ದಾಳಿಯಿಂದ ಬಂದಂತಹ ಹುಟ್ಟಿನಿಂದ ಜಾತಿ ಅನ್ನತಕ್ಕಂಥ ಹೊಸ ನೀತಿ. ಬಸವಣ್ಣವರು ಶಿವಶರಣರು ಎಲ್ಲ ಅವರು ವಚನ ಸಾಹಿತ್ಯವನ್ನು ಶರಣ ಚಳುವಳಿಯನ್ನು ಮಾಡ್ತಾ ಬರ್ತಾಯಿದ್ರು. ಆಗ ಇದ್ದಕ್ಕಿದ್ದಾಗೆ ಈ ಒಂದು ಹೊಸ ನೀತಿ ಬಂತು, ಹುಟ್ಟಿನಿಂದ ಜಾತಿ ಅಂತ. ಅದು ಬಂದಾಗ ಸ್ಪಷ್ಟವಾಗಿ ಈ ವಚನಗಳಲ್ಲಿರತಕ್ಕಂಥ ದ್ವಂದ್ವಗಳನ್ನು ನಾವು ಗುರುತಿಸಬಹುದು. ಹಾಗಾಗಿ ವಚನಗಳು ನೀವು ಯಾವುದೇ ವಚನಗಳು ನೋಡಿಬೋದು, ಒಂದು ವಚನ ಇದು ಎ ಅಂದರೆ ಅದಕ್ಕೆ ಇನ್ನೊಂದು ಆ ಅನ್ನತಕ್ಕಂಥ ಒಂದು ಟೋಟಲಿ ಆಪೋಸಿಟ್ ವಚನ ಸಿಗುತ್ತೆ, ಅದೇ ವಚನಕಾರರದೇ. ಈಗ ದ್ವಂದ್ವಗಳು ಯಾಕೆ ಬಂದಿದ್ದಾವೆ ಅಂದರೆ, ಇದು ವಚನಗಳು ಕೇವಲ ಚರ್ಚಾಗೋಷ್ಠಿಯ ದಾಖಲೆಗಳೇ ಹೊರತು ಆದಾಯ ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಹೇಳಿದ್ದಾರೆ. ಆ ಸಮಯ ಸಂದರ್ಭ ಏನು ಅಂದರೆ, ಈ ಹುಟ್ಟಿನಿಂದ ಜಾತಿ ಅಂತ ಬಂದಿದ್ದ ಕಾರಣದಿಂದ ಅವನ್ನ ಈಗ ಡಿವೈಡ್ ಮಾಡ್ಬೋದು ಅಂತ ನಾವು ಕಂಡುಕೊಳ್ಳಬಹುದು. ಬಟ್ ಆಗಿದ್ದಾಗ ಮತ್ತೆ ಅಲ್ಲಿ ದ್ವೈತ ಅದ್ವೈತ ಎಲ್ಲದನ್ನು ಕೂಲಗೆಡಿಸಿ ಎಲ್ಲದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ, ಕಟ್ಟ ಕಡೆಗೇರಿಸಿ ಓನ್ಲಿ ಪಾರಮಾರ್ಥಿಕ ವಚನಗಳನ್ನು ಜಯಕಾರ ಹಾಕಿದ್ದಾರೆ ಅನ್ನೋದು ಸಿಗ್ತಕ್ಕಂಥದ್ದು. ಇದರಲ್ಲಿ ಕಲಬುರ್ಗಿಯವರ ವಾದಕ್ಕೆ ಯಾವುದೇ ಒಂದು ಬೆಂಬಲ ವಚನಗಳಲ್ಲೂ ಸಿಕ್ಕೋದಿಲ್ಲ. ಸೊ ಹೀಗಿದ್ದಾಗ ಅವರು ದ್ವೈತಿಗಳು ಅಲ್ಲ ಅದ್ವೈತಿಗಳು ಅಲ್ಲ ಅಂದರೆ ಮತ್ತೆ ವೀರಶೈವ ಲಿಂಗಾಯತರು ಯಾರು, ಅವರಿಗೆ ಯಾವ ಆಧಾರದ ಮೇಲೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಬೇಕು? ವೀರಶೈವ ಲಿಂಗಾಯತಿಗಳು ಯಾವತ್ತೂ ಅವರು ದ್ವೈತಿಗಳಾಗಲಿ ಅದ್ವೈತಿಗಳಾಗಲಿ ಆಗಿರಲಿಲ್ಲ. ಅವರು ಶಕ್ತಿ ವಿಶಿಷ್ಟಾದ್ವೈತಿಗಳು. ಅವರ ಧರ್ಮಗ್ರಂಥ ಶಕ್ತಿ ವಿಶಿಷ್ಟಾದ್ವೈತ. ಇದನ್ನು ಶ್ರೀಕರ ಭಾಷ್ಯ ಅಂತ ಶ್ರೀಪತಿ ಪಂಡಿತಾರಾಧ್ಯನ 11ನೇ 12ನೇ ಶತಮಾನದ ಒಬ್ಬ ಆಂಧ್ರದ ಆರಾಧ್ಯ ಜಂಗಮ. ನಾನು ಯಾಕೆಂದರೆ ಆಂಧ್ರದ ಆರಾಧ್ಯ ಜಂಗಮ ಅಂತ ಯಾಕೆ ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಮ್ಮ ಪಿತಾಮಹರು, ಸಂಶೋಧನಾ ಪಿತಾಮಹರು, ಈಗೇನು ಆಂಧ್ರದ ಬಾರ್ಡರ್ ಇದೆಯಲ್ಲ, ಇದು ಆಗಿನ ಕಾಲದಲ್ಲೇ ಇತ್ತು ಅಂತ ಅವರೇ ಒಂದು ಬಾರ್ಡ್ರನ್ನ ಫ್ಯೂಚರಿಸ್ಟಿಕ್ ಆಗಿ ಬಾರ್ಡ್ರನ್ನ ಹಾಕ್ಕೊಂಬಿಟ್ಟು, ಅತ್ಲಾಗಿರೋ ಆಂಧ್ರದವರು ಜಂಗಮರು, ಇತ್ಲಾಗಿರೋರು ಶರಣ ಜಂಗಮರು, ಅವರು ವೀರಶೈವ ಜಂಗಮರು, ಇವರು ಶರಣ ಜಂಗಮರು, ಬಸವ ಜಂಗಮರು ಅಂತ ಅವ್ರು ಅಂದ್ಕೊಂಡಿರೋದ್ರಿಂದ ನಾನು ಐ ವಾಂಟ್ ಟು ಟೀಸ್ ಇಟ್, ಅದನ್ನು ಆಂಧ್ರದ ಆರಾಧ್ಯ ಜಂಗಮರು ಅಂತ ಕರೀತಾ
ಹೇಳ್ತೇನೆ. ಈ ಆಂಧ್ರದ ಆರಾಧ್ಯ ಜಂಗಮ ಶ್ರೀಪತಿ ಪಂಡಿತಾರಾಧ್ಯ ಶಕ್ತಿ ವಿಶಿಷ್ಟಾದ್ವೈತವನ್ನು ಬರೆದಿದ್ದಾನೆ. ಶಕ್ತಿ ವಿಶಿಷ್ಟಾದ್ವೈತ ಅಂದರೆ ಏನಪ್ಪ? ಶಕ್ತಿ ಪ್ಲಸ್ ವಿಶಿಷ್ಟ ಪ್ಲಸ್ ಅದ್ವೈತ. ಶಕ್ತಿ ವಿಶಿಷ್ಟಾದ್ವೈತ ಯಾವ ಸಂಧಿ? ಕನ್ನಡ ಗ್ರಾಮರ್, ಕನ್ನಡ ಪಂಡಿತರು ಯಾರಾದರೂ ಇದ್ದರೆ ಹೇಳ್ಬೋದು. ಸೊ ಇಂತಹ ಅದ್ವೈತ ಪರಂಪರೆ ಅಂದರೆ ಶಕ್ತಿ ವಿಶಿಷ್ಟ ಪ್ಲಸ್ ಅದ್ವೈತ ಪರಂಪರೆಯ ಆಂಧ್ರದ ವೀರಶೈವ ಜಂಗಮರನ್ನು ಕಲಬುರ್ಗಿಯವರು ದ್ವೈತಿಗಳು ಅಂತ ಅಂದುಬಿಟ್ಟಿದ್ದಾರೆ. ಅದು ಹೇಗಾಗ್ತಾರೆ? ಐ ಹ್ಯಾವ್ ನೋ ಕ್ಲೂ, ಓನ್ಲಿ ಮಿಸ್ಟರ್ ಪಿತಾಮಹ ಓನ್ಲಿ ನೋಸ್. ಓಕೆ, ಅಲ್ಲಿಗೆ ಕರ್ನಾಟಕದ ಶರಣ ಜಂಗಮರು, ಆಂಧ್ರದ ಆರಾಧ್ಯ ಜಂಗಮರು ಇಬ್ಬರೂ ಅದ್ವೈತಿಗಳೇ ಅಂದಾಗೆ ಆಯಿತು ಅಲ್ಲವೇ? ಇಲ್ಲಿ ದ ಅಡೇಸಿಟಿ ಆಫ್ ಮಿಸ್ಟರ್ ಕಲಬುರ್ಗಿ ಏನಪ್ಪ ಅಂದರೆ, ಅವರು ಸಾಂಸ್ಕೃತಿಕ ಸಂಶೋಧನೆಯಲ್ಲಿ ನಂತರ ಬಂದಿದ್ದು, ಬಟ್ ಮೂಲಭೂತವಾಗಿ ಅವರು ಫಂಡಮೆಂಟಲಿ ಅವರು ಒಬ್ಬ ಕನ್ನಡ ಪ್ರೊಫೆಸರ್. ಕನ್ನಡದಲ್ಲಿ ಅವರು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಅನ್ನದ ಭಾಷೆ ಕನ್ನಡದಲ್ಲಿ ಚಿನ್ನದ ಪದಕವನ್ನು ಪಡೆದು ಇವರು ಉತ್ತೀರ್ಣರಾಗಿದ್ದಾರೆ. ಅಂತಹ ಉತ್ತೀರ್ಣರಾದ ಕನ್ನಡ ಪಂಡಿತರಿಗೆ ಶಕ್ತಿ ಪ್ಲಸ್ ವಿಶಿಷ್ಟ ಪ್ಲಸ್ ಅದ್ವೈತ ಎನ್ನುವ ಈ ಒಂದು ಬಿಡಿಸುವಿಕೆ, ಕನ್ನಡದ ವ್ಯಾಕರಣದ ಬಿಡಿಸುವಿಕೆ ಅರ್ಥವಾಗಿರಲಿಲ್ಲ. ಅಲ್ಲಿಯಾದರೂ ಅದನ್ನು ಬಿಡಿಸಿದ್ರಿ, ಅವರಿಗೆ ಅದ್ವೈತ ಅಂತ ಅರ್ಥ ಆಗಿರೋದು ಅಡಿಲ್ಲ. ಯಾಕಂದರೆ ಅವರು ಈಸ್ ಬ್ಲೈಂಡ್ ಫೋಲ್ಡೆಡ್. ನಾನು ಹೇಳಿಬಿಡ್ತೀನಿ, ಅವರು ದ್ವೈತಿಗಳು, ಇವರು ಅದ್ವೈತಿಗಳು, ಪೀರಿಯಡ್, ನೋ ಕ್ವಶನ್ಸ್ ಅಂತ ಅವರು ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಅಂತಹ ಅಹಂ ಬ್ರಹ್ಮಾಸ್ಮಿ ಅವ್ರದ್ದು ಅನ್ನೋದು ಮೇಲ್ನೋಟಕ್ಕೆ ಇವ್ರದ್ದು ತಪ್ಪಿನ ಸಿದ್ಧಾಂತ ಸಾಬೀತಾಗ್ತಾ ಹೋಗ್ತವೆ. ಇಂಥದನ್ನು ನಾನು ಇನ್ನೂ ಜೋಕ್ ಮಾಡಿ ಭಾಳ ಚೆನ್ನಾಗಿ ಅವ್ರದ ಏನು ಸಂಶೋಧನೆಗಳನ್ನು ಬಿಚ್ಚಿ ಇಡಬಲ್ಲೆ. ಬಟ್ ಹವೆವರ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಶಕ್ತಿ ವಿಶಿಷ್ಟಾದ್ವೈತ. ಶಕ್ತಿ ವಿಶಿಷ್ಟಾದ್ವೈತ ಅಂದರೆ ಏನಪ್ಪ ಅಂದರೆ, ಸೊ ಬೇಸಿಕಲಿ ಫಂಡಮೆಂಟಲಿ ವೀರಶೈವ ತತ್ವಶಾಸ್ತ್ರವು 4 ಮೂಲಭೂತ ತತ್ವಗಳನ್ನು ಅಂಗೀಕರಿಸುತ್ತದೆ. ಅದು ಏನಪ್ಪ ಅಂದರೆ, ಪ್ರಕೃತಿ, ಪುರುಷ, ಪರಾಪ್ರಕೃತಿ ಮತ್ತು ಪರಮಾತ್ಮ. ಅಂದರೆ ಪ್ರಕೃತಿ ಅಂದರೆ ಸಬ್ಜೆಕ್ಟ್, ದ ಮ್ಯಾಟರ್. ಪುರುಷ ಅಂದರೆ ಸೆಲ್ಫ್, ಮತ್ತು ಪರಾಪ್ರಕೃತಿ ಅಂದರೆ ವಿಲ್, ಮತ್ತು ಪರಮಾತ್ಮ / ಪರಬ್ರಹ್ಮ ಅಂತಲೂ ಅನ್ಬೋದು, ಅದು ಸ್ಪಿರಿಟ್. ಈ 4 ತತ್ವಗಳ ನಡುವೆ ಅಖಂಡವಾದ ಅವಿನಾಭಾವವಾದ ಸಂಬಂಧವಿದೆ ಎನ್ನುವುದನ್ನು ಶಕ್ತಿ ವಿಶಿಷ್ಟಾದ್ವೈತ ಎನ್ನುವ ವೀರಶೈವ ತಾತ್ವಿಕ ಸಿದ್ಧಾಂತ ಸ್ಪಷ್ಟವಾಗಿ ಹೇಳುತ್ತದೆ. ಇದು ಶಕ್ತಿ ವಿಶಿಷ್ಟಾದ್ವೈತದ ವೆರಿ ಕೋರ್, ಮೂಲ ಸಂಕ್ಷಿಪ್ತ ತತ್ವ. ಇದನ್ನು ಇನ್ನೂ ವಿಸ್ತರಿಸ್ತಾ ಹೋದರೆ ಇಡೀ ಶಕ್ತಿ ವಿಶಿಷ್ಟಾದ್ವೈತದ ಪಾರಾಯಣವನ್ನು ನಾನು ಮಾಡಬೇಕಾಗಿ ಬರುತ್ತದೆ. ಆದರೆ ನಾನೊಬ್ಬ ಇತಿಹಾಸದ ಕುತೂಹಲಿಯೇ ಹೊರತು ಧಾರ್ಮಿಕ ಪಂಡಿತನಲ್ಲ. ನಾನೊಬ್ಬ ನಾಸ್ತಿಕ ಪಂಡಿತ ಅಂತ ನೀವು ಹೇಳಬಹುದು. ಧಾರ್ಮಿಕವಾಗಿ ನಾನು ಪಂಡಿತನಲ್ಲ, ಆದರೆ ಇತಿಹಾಸದ ಕುತೂಹಲಿ. ಈ ಇತಿಹಾಸದ ಕುತೂಹಲ ನನ್ನನ್ನು ಈ ಧರ್ಮದ ವಿಚಾರದ ಆಳಕ್ಕೆ ಇಳಿಸಿದೆಯೇ ಹೊರತು ನನ್ನನ್ನು ಒಬ್ಬ ಧರ್ಮ ಬೀರುವಾಗಿ ಆಗಲಿ ಧರ್ಮನಿಷ್ಠನಾಗಿ ಆಗಲಿ ನಾನಿದನ್ನು ಕಂಡುಕೊಂಡದ್ದಲ್ಲ. ಕೇವಲ ಐತಿಹಾಸಿಕ ಕುತೂಹಲವನ್ನು ತಣಿಸಲಿಕ್ಕೆ ನಾನಿದನ್ನು ಅಭ್ಯಾಸ ಮಾಡಿದ್ದೇನೆ. ಸಂಶೋಧನೆ ಅಂತ ನಾನು ಹೇಳಲ್ಲ, ಯಾಕಂದರೆ ನಾನೊಬ್ಬ ಸಂಶೋಧಕ ಅಂತ ಗರಿಗಳನ್ನು ಹ್ಯಾಟ್ಗಳನ್ನು ಹಾಕ್ಕೊಂಡು ವೇಷಭೂಷಣಗಳನ್ನು ಹಾಕ್ಕೊಂಡು ಮಾಡಲಿಕ್ಕೆ ನನಗೇನು ಯಾವುದೇ ಯೂನಿವರ್ಸಿಟಿಯ ಲಕ್ಷದ ಮೇಲೆ 96,000 ಸಂಬಳ ಬರ್ತಾ ಇಲ್ಲ. ಅವರು ಕೊಡೋದು ನನಗೇನು ಸಾಲೋದು ಇಲ್ಲ. ಹಾಗಾಗಿ ನಾನೊಬ್ಬ ನನ್ನ ಕುತೂಹಲವನ್ನು ನಾನು ತಣಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಕಂಡುಕೊಂಡಿದ್ದೇನೆ. ನೀವೂ ಕುತೂಹಲಿಯಾಗಿ ನೀವು ನನಗಿಂತ ಇನ್ನೂ ಮುಂದೆ ಹೆಚ್ಚು ಆಳವಾಗಿ ನೀವು ವಿಷಯಗಳನ್ನು ಗ್ರಹಿಸಬಹುದು, ಅಥವಾ ನಿಮ್ಮ ಆಸಕ್ತಿ ಎಲ್ಲಿರುತ್ತೋ ಆ ಆಸಕ್ತಿಯಲ್ಲಿಯೇ ನೀವು ಇನ್ನೂ ಹೆಚ್ಚಿನ ಒಂದು ಪಾಂಡಿತ್ಯವನ್ನು ಶಕ್ತಿಯನ್ನು ಗಳಿಸಬಹುದು ಅಂತ ನಾನಿಲ್ಲೊಂದು ಇದನ್ನು ಉಪಕಥೆಯಾಗಿ ಸೇರಿಸ್ತಾ ಇದ್ದೇನೆ. ಹೌದವರೆ, ಈ ತತ್ವ, ಈ ಏನು ಶಕ್ತಿ ವಿಶಿಷ್ಟಾದ್ವೈತದ ಬಗ್ಗೆ ವೀರಶೈವ ಪಂಡಿತನಾದ ಮೊಗ್ಗೆಯ ಮಾಯಿದೇವ ಅನ್ನತಕ್ಕಂಥವನು ಶಿವಾನುಭವ ಸೂತ್ರ ಅನ್ನತಕ್ಕಂಥ ಗ್ರಂಥವನ್ನು ಬರೆದಿದ್ದಾನೆ. ಅದರಲ್ಲಿ ಅವನೇನು ಹೇಳ್ತಾನೆ ಅಂದರೆ, ದೇವರ ಶಕ್ತಿಯೇ ಸೃಷ್ಟಿಯಲ್ಲಿ ಆಸಕ್ತಿಯುಳ್ಳ ಕಾರಣ ಅದು ಬಂಧಕ. ಜೀವನ ಶಕ್ತಿಯೇ ಬಂಧ ನಿವೃತ್ತಿಯಲ್ಲಿ ಉನ್ಮುಖಿಯಾಗಿರುವುದರಿಂದ ಬಂಧ ವಿಮೋಚಕ. ಈ ಬಂಧ ವಿಮೋಚಕ ಶಕ್ತಿಯೇ
ಭಕ್ತಿ ಅಂತ ಅವನು ಇದನ್ನು ಬಿಡಿಸ್ತಾ ಬರ್ತಾನೆ. ಈಗೇನು ನಾವು ಅಲ್ಲಿ 4 ಸಿದ್ಧಾಂತ 4 ತತ್ವಗಳು ಮೂಲಭೂತ ತತ್ವಗಳು ಅಂದ್ವಲ್ಲ, ಅವನ್ನ ವಿಸ್ತರಿಸುತ್ತಾ ಹೋಗ್ತಾನೆ ಈ ಶಿವಾನುಭವ ಸೂತ್ರದಲ್ಲಿ. ಇದರಲ್ಲಿ ಮುಖ್ಯವಾಗಿ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಶಿವಶಕ್ತಿಗೆ ಪ್ರಾಧಾನ್ಯತೆ ಇದೆ. ಈ ಶಕ್ತಿಯೇ ಸತ್ಯವಾದುದು, ಈ ಶಕ್ತಿಯೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೊದಲಾದ ರೂಪದಿಂದ ಪರಿಣಮಿಸುವುದು ಅಂತ ಹೇಳಲಾಗಿದೆ. ಈಗ ನಿಮಗೆ ಇಲ್ಲೊಂದು ಸಣ್ಣ ಕತೆ ಅಲ್ಲ, ಟಾಪಿಕ್ ಅಂತ ಹೇಳ್ಬೋದು, ಒಂದು ವಿಷಯ, ಉಪವಿಷಯ ಅಂತಂದರೆ ನೋಡಿ, ಕಾಳಾಮುಖರೇ ವೀರಶೈವರಾದರು ಲಿಂಗಾಯತರಾದರು ಅಂತ ನಾನು ಈ ಮುಂಚೆನೇ ಹೇಳಿದ್ದೇನೆ. ಇದಕ್ಕೆ ಪೂರಕವಾಗಿ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಶಕ್ತಿಯ ಆರಾಧಕರವರಾಗಿರುವುದರಿಂದ ಆ ಶಕ್ತಿಯೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಏನು ಹೇಳಿದ್ರಲ್ಲ, ಅಂತಹ ಶಕ್ತಿ ಅಂತ ಕೊನೆಯಾಗತಕ್ಕಂಥ ಹೆಸರುಗಳು ಸಾಕಷ್ಟು ಕಾಳಾಮುಖರ ಹೆಸರುಗಳಾಗಿದ್ದವು. ಅಲ್ಲಿಗೆ ಈ ಮಿಸ್ಸಿಂಗ್ ಲಿಂಕ್ ಏನು ಹೇಳ್ತಾರಲ್ಲ, ವೀರಶೈವ ಕಾಳಾಮುಖ ಅನಾದಿ ಕಾಲದಿತ್ತು ಅಂತ, ಈಗ ಮಿಸ್ಸಿಂಗ್ ಲಿಂಕ್ ಸಿಗ್ತಾ ಹೋಗಿ ಎಲ್ಲಿಗೆ ಹೋಗುತ್ತೆ, ಹರಪ್ಪ ಮೊಹೆಂಜೊದಾರೋಗೆ ಹೋಗುತ್ತೆ. ಅದಕ್ಕಿಂತ ಹಿಂದಿನ ಯಾವುದಾದ್ರು ಎಕ್ಸ್ಕವೇಷನ್ ಆಗಿದ್ದರೆ ಅಲ್ಲಿಗೂ ಹೋಗುತ್ತೆ. ಹೀಗೆ ವೀರಶೈವದ ಪರಂಪರೆ ಕೇವಲ 12ನೇ ಶತಮಾನ ಅಂತ ಇವ್ರು ಏನು ಹೇಳ್ತಾರಲ್ಲ, ಅರವಿಂದ ಪ್ರೊಫೆಸರ್, ಇದೆಲ್ಲ ಬುಲ್ಶೆಟ್ ಅಂತ ಹೇಳೋದು. ಬಸವಣ್ಣ ಅಂತಕ್ಕಂಥ ವ್ಯಕ್ತಿ ಅತ್ಯಂತ ಘನತೆಯನ್ನು ಹೊಂದಿದಂಥ ವ್ಯಕ್ತಿ, ಆತ ಒಬ್ಬ ಕಾಳಾಮುಖ ಜಂಗಮ ಅಂತಕ್ಕಂಥದ್ದು ನನ್ನ ಹಿಂದಿನ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೇನೆ. ಹೀಗಾಗಿ ನೀವು ಇದು ಮೊಗೆದಷ್ಟು ಮೊಗ್ಗೆಯ ಮಾಯಿದೇವನನ್ನು ಮೊಗೆದಷ್ಟು ವೀರಶೈವ ಪರಂಪರೆ, ಅವರ ಧರ್ಮ, ಅವರ ನೆಲೆ ವಿಕಾಸಗೊಳ್ಳುತ್ತಾ ಬಂದ ಪರಂಪರೆಯನ್ನು ನೀವು ಸಚಿತ್ರವಾಗಿ ಕಾಣಬಹುದು ಅಂತ ಹೇಳ್ತೇನೆ. ಇನ್ನು ಈಗ ಸದ್ಯಕ್ಕೇನೋ ಆ ಲಿಂಗಾಹತರು ಬಸವ ತಾಲಿಬಾನುಗಳ ಜೊತೆಗೆ ಕೆಲವು ವಿರಕ್ತ ಮಠಗಳು ಗುರುತಿಸ್ಕೊಂಡಿದ್ದಾರೆ. ಒಂದು 25% ವಿರಕ್ತ ಪೀಠಗಳು ಈ ಧರ್ಮಭಂಜಕರೊಂದಿಗೆ ಕೈ ಜೋಡಿಸಿದ್ದಾರೆ. ಇನ್ನು 75% ವಿರಕ್ತ ಪೀಠಗಳು ಅಖಂಡ ವೀರಶೈವ ಲಿಂಗಾಯತ ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಅದು ಈ ರಾಜಕಾರಣಿಗಳ ಭಾಷೆ ಆಗಿಬಿಡುತ್ತೆ. ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನೋದು. ಬಟ್ ಏನು ಮಾಡ್ತಾರೆ, ಆ ಭಾಷಣಗಳನ್ನು ಕೇಳಿ ನಾನೊಬ್ಬ ವಾಗ್ಮಿ ಅಲ್ಲ. ನನ್ನ ವಿಚಾರ ಅತ್ಯಂತ ಹೃದಯದ ಅಂತರಾಳದಿಂದ ಬರುವ ಕಾರಣ ನಾನು ಬಣ್ಣದ ಭಾಷಣಗಳನ್ನು ಮಾಡತಕ್ಕಂಥದ್ದು ನನಗೆ ಬರಲ್ಲ. ಹಾಗಾಗಿ ನೀವು ಅಂತ ಆವಾಗವಾಗ ಅಂತ ಇರ್ತೇನೆ. ಅದನ್ನು ನೀವು ಪ್ಲೀಸ್ ಟೇಕ್ ಇಟ್, ಹೊಟ್ಟೆಗೆ ಹಾಕಳ್ರಿ ಅಂತಾರಲ್ಲ, ಹೊಟ್ಟೆಗೆ ಹಾಕಳ್ರಿ. ಹಾವ್ಯಾವರೆ ಇಂತಹ ಒಂದು ಈಗ ಧರ್ಮಭಂಜಕ ಗುಂಪಿನೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಧಾರವಾಡ ಮುರುಘಾ ಮಠದ ಏನು ಅವ್ರದ್ದು ಪ್ರಕಟಣಾ ಸಂಸ್ಥೆ ಇದೆ, ಅದರಿಂದ ಪಂಡಿತ ವಿದ್ವಾನ್ ನಾಗೇಶ್ ಶಾಸ್ತ್ರಿಗಳು ಮಾಯಿದೇವನ ಶಿವಾನುಭವ ಸೂತ್ರಂ ಕನ್ನಡ ಭಾವಾರ್ಥ ಟೀಕು ಅನ್ನತಕ್ಕಂಥ ಒಂದು ಗ್ರಂಥವನ್ನು ಹಿಂದೆ ಬರೆದಿದ್ದರು. ಅದನ್ನು ಈ ಧಾರವಾಡ ಮುರುಘಾ ಮಠ ಪ್ರಕಟಣೆ ಮಾಡಿದೆ. ಅಂದರೆ ಆಗ ಅವರು ಚೆನ್ನಾಗಿದ್ದರು ಧಾರವಾಡ ಮುರುಘಾ ಮಠದವರು. ಈಗ ಅದು ಯಾವ ಕಾರಣಕ್ಕೂ ಅವರು ಲಿಂಗಾಹತರೊಂದಿಗೆ ಕೈ ಜೋಡಿಸಿದ್ದಾರೆ. ಯಾಕೆ, ಏನು, ಎತ್ತ ಎನ್ನುವುದನ್ನು ನಿಮ್ಮ ಜಿಜ್ಞಾಸೆಗೆ ಅದನ್ನು ಬಿಡ್ತೇನೆ. ಅವರ್ ಈ ನಾಗೇಶ್ ಶಾಸ್ತ್ರಿಗಳು ಏನು ಹೇಳಿದ್ದಾರೆ, ಸ್ಥಳ ಸಿದ್ಧಾಂತವು ವೈಚಾರಿಕವಾಗಿ ವೈದಿಕವೆಂಬುದು ನಿರ್ವಿವಾದ. ಎಸ್, ಇವ್ರು ಹೇಳ್ತಾರಲ್ಲ ಅವೈದಿಕ ನಮ್ಮದು ಅದು ಇದು ಅಂತ, ಅದೆಲ್ಲದು ಇಲ್ಲ. ಅದೆಲ್ಲದು ವೈದಿಕದ ಪುನಾದಿಯಿಂದಲೇ ಬಂದಿದೆ. ವೇದ ಮತ್ತು ಆಗಮಗಳ ಆಧಾರದಿಂದಲೇ ಪ್ರತಿಯೊಂದು ಮತವೂ ಆರಂಭಗೊಂಡು ಪರಿಪೂರ್ಣತೆಯನ್ನು ಹೊಂದಿವೆ ಅಂತ ನಾಗೇಶ್ ಶಾಸ್ತ್ರಿಗಳು ಹೇಳ್ತಾರೆ. ಇದು ಅತ್ಯಂತ ಸತ್ಯ. ಯಾಕಂದರೆ ಹಿಂದೂ ಸಂಸ್ಕೃತಿಯ ಮೂಲದಿಂದ, ಅಂದರೆ ಹಿಂದೂ ಸಂಸ್ಕೃತಿ ಪ್ರಭೇದದಲ್ಲಿ ಬಂದಿರತಕ್ಕಂಥ ಎಲ್ಲ ಮತ ಧರ್ಮಗಳು, ಬೌದ್ಧ, ಜೈನ, ಸಿಖ್ ಏನೇ ಇದ್ರೂ ಈ ಎಲ್ಲ ಮತ ಧರ್ಮಗಳು ವೇದ ಆಗಮಗಳ ಆಧಾರದಿಂದಲೇ ಬಂದಿರತಕ್ಕಂಥದ್ದು. ಇದನ್ನು ಅಲ್ಲಗಳೆಯಲಿಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಆ ಧರ್ಮಗಳನ್ನು ನೀವು, ಆ ಸಿದ್ಧಾಂತಗಳನ್ನು ನೋಡಿದರೆ ವೇದ ಆಗಮಗಳೇ ಅದರ ಬೀಜ ಮಂತ್ರ ಅಂತ ನೀವು ಅದನ್ನು ಗ್ರಹಿಸಬಹುದು. ವೇದಾಗಮಗಳಿಗೆ ಶಿವೈಕ್ಯ ಕರ್ತೃತ್ವ ಇರುವುದರಿಂದ ಅವುಗಳಿಗೆ ಪರಸ್ಪರ ವಿರೋಧವಿಲ್ಲದೆ ಏಕತ್ವವೇ ಸಿದ್ಧವಾಗುವುದು. ವೇದವು ಶಿವನ ನಿಶ್ವಾಸಜನ್ಯವು, ಆಗಮವು ಶಿವಮಚೋದಿತವು ಆಗಿರುವುದು. ಷಟ್ಸ್ಥಲ ಸಿದ್ಧಾಂತವು ವೇದಾಗಮಗಳಲ್ಲಿ ಹುಟ್ಟಿ ವೃದ್ಧಿಯಾಗಿ ಶರಣರ ವಚನಗಳಲ್ಲಿ ವಿಸ್ತರಿಸಿದೆ. ಶರಣರ ದೇಹವೇ ಶಿವನ ದೇಹವೆಂದಾಗಿ ಅವರ ಆತ್ಮನಲ್ಲಿ ಪರಮಾತ್ಮನೊಡನೆ ಸಮರಸವನ್ನು ಹೊಂದಿದ ಶರಣರು ಶಿವಸ್ವರೂಪಿಗಳಾಗುತ್ತಾರೆ ಅಂತ ನಾಗೇಶ್ ಶಾಸ್ತ್ರಿಗಳು ಹೇಳ್ತಾರೆ. ಯಾಕಪ್ಪ ಅಂದರೆ, ಈಗ ನೋಡಿ,
ಲಿಂಗಾಂಗ ಸಾಮರಸ್ಯ ಅಂತ ನೀವೇನು ಕೇಳ್ತಾನೆ ಇದ್ದೀರಿ ಈ ಶರಣರದಲ್ಲಿ, ಲಿಂಗಾಂಗ ಸಾಮರಸ್ಯ, ಶರಣಸತಿ ಲಿಂಗಪತಿ ಅಲ್ವಾ, ಇದನ್ನೂ ಕೇಳ್ತಾ ಇರ್ತಾರೆ. ಇದೇ ನಥಿಂಗ್ ಬಟ್ ವೇದಾಗಮಗಳಲ್ಲಿ ಹುಟ್ಟಿ ವೃದ್ಧಿಯಾಗಿ ಶರಣರ ವಚನಗಳನ್ನು ವಿಸ್ತರಿಸಿದೆ ಅಂತ ಏನು ಹೇಳ್ತಾರಲ್ಲ, ಶರಣರ ದೇಹವೇ ಶಿವನ ದೇಹವೆಂದಾಗಿ, ಅಂದರೆ ಶರಣ ಸತಿ ಲಿಂಗಪತಿ, ಅವರ ಆತ್ಮನಲ್ಲಿ ಪರಮಾತ್ಮನೊಡನೆ ಸಮರಸವನ್ನು ಹೊಂದಿದ ಶರಣರು ಶಿವಸ್ವರೂಪಿಗಳಾಗುತ್ತಾರೆ. ಅಂದರೆ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿ ಶಿವಸ್ವರೂಪಿಗಳಾಗುತ್ತಾರೆ ಎನ್ನುವುದು. ಹೀಗೆ ವೇದಾಗಮಗಳ ಬೀಜದಿಂದ ಬೆಳೆದು ಗಿಡವಾಗಿ ವೃಕ್ಷವಾಗಿ ವಚನಗಳೆಂಬ ಫಲವನ್ನು ಬಿಟ್ಟದ್ದನ್ನು ಹೀಗೆ ನಾವು ಕಾಣುತ್ತಾ ಹೋಗಬಹುದು. ಇನ್ನು ಷಟ್ಸ್ಥಲ ಮಾರ್ಗವು ವೀರಶೈವರ ಲಿಂಗೋಪಾಸನೆಯ ಸಾಧನೆಯ ಮಾರ್ಗವಾಗಿದೆ. ಷಟ್ಸ್ಥಲ ಸಿದ್ಧಾಂತ ದೃಷ್ಟಿಯಿಂದ ಅಣವಾದಿ ಮಲತ್ರಯದಿಂದ ಜೀವನು ಬಂಧಿತನಾಗುವುದೇ ಬಂಧವು, ಮಲತ್ರಯಗಳೇ ಬಂದ ಕಾರಣ. ಮೋಕ್ಷವೆಂದರೆ ಜೀವನು ಶಿವನಾಗುವುದು, ಲಿಂಗಾಂಗ ಸಾಮರಸ್ಯವನ್ನು ಹೊಂದುವುದು. ಇನ್ನು ಮೋನಾಯವೆಂಬುದು ಜೀವನು ಶಿವದೀಕ್ಷೆಯಿಂದ ಮಲತ್ರಯ ರಹಿತನಾಗಿ ಷಟ್ಸ್ಥಲ ಮಾರ್ಗಕ್ಕನುಸರಿಸಿ ಲಿಂಗೋಪಾಸಕನಾಗುವುದು. ಇದನ್ನೇ ವೀರಶೈವರು ಶಿವಾದ್ವೈತ ಎಂದು ಕರೆಯುತ್ತಾರೆ ಎಂದು ಶ್ರೀ ನಾಗೆ ಹೇಳ್ತಾ ಬಂದಿದ್ದಾರೆ. ಇದೇ ರೀತಿಯಾಗಿ ಇನ್ನೊಬ್ಬ ವೀರಶೈವ ಧುರೀಣ ಅಂದರೆ ಪಂಡಿತ ಕೆರೆಯ ಪದ್ಮರಸ ಅಂತ. ಈ ಕೆರೆಯ ಪದ್ಮರಸನ ದೀಕ್ಷಾಬೋಧೆ ಅಂತಕ್ಕಂಥ ಒಂದು ಗ್ರಂಥವನ್ನು R.C. ಹಿರೇಮಠರು ಸಂಪಾದಿಸಿದ್ದಾರೆ. ಈ R.C. ಹಿರೇಮಠರು M.M. ಕಲಬುರ್ಗಿಯವರ ಗುರುಗಳಾಗಿದ್ದರು. R.C. ಹಿರೇಮಠರು ಏನು ಹೇಳ್ತಾರೆ ಅಂದರೆ, ವಚನಕಾರರು ಪ್ರತಿಪಾದಿಸಿರುವ ಷಟ್ಸ್ಥಲ, ಅಷ್ಟಾವರಣ, ತ್ರಿವಿಧ ದಾಸೋಹ, ಇಷ್ಟಲಿಂಗೋಪಾಸನಾದಿ ದಾರ್ಶನಿಕ ವಿಚಾರಗಳು ಅವರಿಗಿಂತ ಪೂರ್ವದ ಆಗಮ ಪುರಾಣಗಳಲ್ಲಿ ಪ್ರತಿಪಾದಿತವಾಗಿದ್ದವು ಎಂಬುದು ಈ ದೀಕ್ಷಾಬೋಧೆಯಿಂದ ತಿಳಿದು ಬರುತ್ತದೆ ಅಂತ ಸ್ಪಷ್ಟವಾಗಿ ಅವರು ಈ ದೀಕ್ಷಾ ಬೋಧನೆಯನ್ನು ಸಂಪಾದಿಸಿದಾಗ ಸಂಶೋಧಿಸಿದ ಅಂಶ ಆ ಗ್ರಂಥದಿಂದ ಇದು ತಿಳಿದು ಬರುತ್ತದೆ ಅಂತ ಅವರು ಹೇಳ್ತಾರೆ. ಹೀಗೆಂದಾಕ್ಷಣ ಅವರು ವಚನಕಾರರ ಘನತೆಯೇನೂ ಕಡಿಮೆಯಾಗಲಾರದು. ಸಂಸ್ಕೃತದಲ್ಲಿದ್ದ ಕೇವಲ ಕೆಲವೇ ಪಂಡಿತರಿಗೆ ಮಾತ್ರ ಲಭ್ಯವಿದ್ದ ಈ ದಾರ್ಶನಿಕ ಆಚಾರ ವಿಚಾರಗಳನ್ನು ವೈಯಕ್ತಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ಪ್ರಯೋಗಿಸಿ ಪರೀಕ್ಷಿಸಿ ಜನಸಾಮಾನ್ಯರ ನಾಡಿಗಳಲ್ಲಿ ಅವನ್ನು ಪ್ರೇರಿಸಿದ ಅವಕ್ಕೊಂದು ವಿಶ್ವಮಾನ್ಯವಾದ ಉದಾತ್ತ ನಿಲುವನ್ನು ತಂದುಕೊಟ್ಟ ಶ್ರೇಯಸ್ಸು ಬಸವಾದಿ ಶರಣರ ಒಂದು ಸಾಧನೆಯಾಗಿದೆ ಎನ್ನುವುದನ್ನು 1973ರಲ್ಲಿಯೇ R.C. ಹಿರೇಮಠರು ಈ ದೀಕ್ಷಾ ಬೋಧೆಯನ್ನು ಸಂಪಾದಿಸಿದಾಗ ದಾಖಲಿಸಿದ್ದರು ಎನ್ನುವುದನ್ನು ಕಲಬುರ್ಗಿಯವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಅವರು R.C. ಹಿರೇಮಠರು ಹೋಗುವ ತನಕ, ಅವರು ಲಿಂಗೈಕ್ಯರಾಗುವ ತನಕ ಇವರು ತುಟಿ ಪಿಟಿಕ್ಕೆನ್ನದಿದ್ದವರು. ಆಮೇಲೆ ಇವ್ರದ್ದು ಎಲ್ಲದನ್ನು ತುಟಿ ಅಷ್ಟೇ ಅಲ್ಲ, ಇನ್ನು ಎಲ್ಲದನ್ನು ಬಿಚ್ಚಿ ಕರ್ನಾಟಕದಲ್ಲಿ ಕಮಂಗಿಪುರವನ್ನಾಗಿ ಮಾಡಿಬಿಟ್ಟಿದ್ರು ಕರ್ನಾಟಕವನ್ನು. ನಾನು ಹಾಗಾಗಿ ಇದನ್ನು ಬಳಸ್ತಾ ಇರ್ತೇನೆ. ಇದು ನನ್ನದಲ್ಲ. ಕರ್ನಾಟಕವೆಂದರೆ ಭಾರತವೆಂಬ ಹುಚ್ಚಾಸ್ಪತ್ರೆಯಲ್ಲಿ ಕರ್ನಾಟಕವೆಂಬ ಕಮಂಗಿಪುರದಲ್ಲಿ ಅನ್ನೋ ನನ್ನ ಹ್ಯಾಶ್ಟ್ಯಾಗ್ ಏನಿದೆಯಲ್ಲ, ಇದು ನನ್ನದಲ್ಲ. ಪೂರ್ಣಚಂದ್ರ ತೇಜಸ್ವಿಯವರು ಲಂಕೇಶ್ ಪತ್ರಿಕೆಯನ್ನು ಹುಚ್ಚಾಸ್ಪತ್ರೆ ಅಂತ ಇದ್ದರು. ಆಗ ಅದು ಲಂಕೇಶ್ ಪತ್ರಿಕೆ ಅಷ್ಟೇ ಹುಚ್ಚಾಸ್ಪತ್ರೆ ಇದ್ದಿದ್ದು ಈಗ ಇಡೀ ಭಾರತವೇ ಆಗೋಗಿದೆ ಅನ್ನುವ ಅರ್ಥದಲ್ಲಿ ಆ ಹ್ಯಾಶ್ಟ್ಯಾಗು. ಮತ್ತು ಕಮಂಗಿಪುರ ಅನ್ನೋದು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ ಅವರು ಒಂದು ಸಿನಿಮಾ ತೆಗೆದಿದ್ರು, ಉಂಡು ಹೋದ ಕೊಂಡು ಹೋದ ಅಂತ. ಅದರಲ್ಲಿ ಒಂದು ಹಳ್ಳಿಯ ಹೆಸರು ಕಮಂಗಿಪುರ ಆಗಿತ್ತು. ಈಗ ಅದು ಕರ್ನಾಟಕವೇ ಕಮಂಗಿಪುರ ಆಗಿದೆ ಅನ್ನತಕ್ಕಂಥ ಒಂದು ವಿಕಾಸನ ಬೀಜ ಮೊಳೆತು ಫಲ ಬಿಟ್ಟು ಈಗ ಈ ರೀತಿ ವಿಕಾಸವಾಗಿದೆ ಅನ್ನೋ ದೃಷ್ಟಿಯಿಂದ ನಾನು ಆ ಹ್ಯಾಶ್ಟ್ಯಾಗ್ಗಳನ್ನು ನನ್ನ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಬಳಸ್ತೇನೆ ಹೊರತು ಅದರ ಹಿಂದಿನ ಕಳಕಳಿ, ಅದರ ಹಿಂದಿನ ಭಾರತದ ಪ್ರೀತಿ, ನನ್ನಲ್ಲಿರ್ತಕ್ಕಂಥ ಅಪಾರ ಭಾರತದ ಭಕ್ತಿ ನಿಮಗೆ ಕಿಂಚಿತ್ ಅರ್ಥವಾದರೆ ಸಾಕು ಅಂತ ನನ್ನೊಂದು ವಾಕ್ಯವನ್ನು ಸೇರಿಸಿ ಪ್ಯಾರಾವನ್ನು ಸೇರಿಸಿ ಈಗ ನೋಡೋಣ. ಹೀಗಿದ್ದಾಗ ಈಗ ನೋಡಿ ಅವರು ಇದು R.C. ಹಿರೇಮಠ ಹೇಳಿದ್ರಲ್ಲ, ಇಂಥದನ್ನೆಲ್ಲ ಪರೀಕ್ಷಿಸಿ ಎಲ್ಲ ಮಾಡಿ ಜನಗಳಿಗೆ ತಂದುಕೊಟ್ಟ ಶ್ರೇಯಸ್ಸು ಬಸವಾದಿ ಶಿವಶರಣರದು ಅಂತಾರಲ್ಲ, ಹೀಗೆ ಈ ಅರ್ಥದಲ್ಲಿ ಬಸವಣ್ಣ ಒಬ್ಬ ಭಕ್ತಿ ಭಂಡಾರಿ. ಮುಂಚೆಲ್ಲ ಭಕ್ತಿ ಭಂಡಾರಿ ಬಸವಣ್ಣ ಅಂತಲೇ ಕರಿತಾ ಇದ್ದವರು. ನಾವೆಲ್ಲರಿಗೂ ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋದು ಗೊತ್ತಿತ್ತೇವೆ ಹೊರತು ಆತ ಮತಸ್ಥಾಪಕ ಅಂತ ಯಾವತ್ತೂ ನಮಗೆ ಅನಿಸಿರಲಿಲ್ಲ. ಅದು ಯಾವತ್ತೂ ಸಮಾಜದಲ್ಲಿ ಇರಲೂ ಇಲ್ಲ. ಇದು ಇತ್ತೀಚಿನ ಒಂದು ಸ್ಪಿನ್. ಆ ಸ್ಪಿನ್ ಫ್ರಮ್ ಎಲ್ಲಿಂದ ಅಂತ ನಿಮಗೆ ಗೊತ್ತಲ್ಲ.
ಈಗ ಇದಿಷ್ಟು ನಾನು ಹೇಳಿದೆ ಕುತೂಹಲ, ನನ್ನ ಕುತೂಹಲದಿಂದ ಇದನ್ನು ನಾನು ಕೊಂಡುಕೊಂಡ ಸತ್ಯ. ಆದರೆ ಇದನ್ನು ಸಂಶೋಧಿಸಲೆಂದೇ ಲಕ್ಷದ ಮೇಲೆ 96,000 ಪಗಾರವನ್ನು ಮಾಸಿಕವಾಗಿ ಪಡೆದು ಹಲವಾರು ವಿಶ್ವವಿದ್ಯಾನಿಲಯಗಳಿರತಕ್ಕಂಥ 770 ಪ್ರೊಫೆಸರ್ ಗಣಗಳು ಏಕೆ ಇದನ್ನು ಕಂಡು ಹಿಡಿದಿರಲಿಲ್ಲ? ಏಕೆಂದರೆ ಅವರೆಲ್ಲರೂ ಶೂನ್ಯ ಸಂಪಾದನೆಯಲ್ಲಿ ತೊಡಗಿದ್ದರು. ಶೂನ್ಯ ಸಂಪಾದನೆ ಗೊತ್ತಾಯ್ತಲ್ಲ, ಶೂನ್ಯ ಸಂಪಾದನೆಯಲ್ಲಿ ಅವರು ತೊಡಗಿದ್ದರು. ಅದಲ್ಲದೆ ಅವರು ಪ್ರಬಲವಾಗಿ ಈ ಮಾಡ್ರನ್ ಏನಂತಾರೆ ಫ್ಯಾಷನ್ ಸ್ಟೈಲ್ನಲ್ಲಿ, ಏನಪ್ಪ ಸ್ಟೈಲು, ವೇದಕ್ಕೆ ವರಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮನದ ಮೂಗ ಕೊಯ್ಯುವೆ, ನೋಡಯ್ಯ ಮಾದಾನಿ ಕೂಡಲ ಚನ್ನ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮಗನಾನಯ್ಯ ಅಂತಂದು ಇವರು ಎಲ್ಲ ಮೂಗು ಕೊಯ್ಯೋದು, ನಿಗಳವನಿಕ್ಕೋದು, ತರ್ಕದ ಬೆನ್ನ ಎತ್ತಿ ಕಟ್ಟಿ ಬಿಸಾಡಿ ಇವರು ಓಂ ಬಸವಲಿಂಗಾಯ ನಮಃ ಅಂತ ಅದಕ್ಕೆಲ್ಲ ತರ್ಪಣ ಬಿಟ್ಟಿದ ಕಾರಣ ಈ ರೀತಿಯ ಚಿತ್ರ ವಿಚಿತ್ರದ ಸಾವ ಒಂದು ಚಿಟಿಕೆ ಹೊಡೆದಂತೆ ನಾವು ಕತ್ತರಿಸಬೇಕಾದಂಥ ಸಂಶೋಧನೆಗಳು ವಿಶ್ವವಿದ್ಯಾನಿಲಯದಲ್ಲಿ PhD ಡಿಗ್ರಿಗಳನ್ನು ಕೊಡಿಸ್ತಾ ಇದ್ದಾವೆ, ಪೋಸ್ಟ್ ಡಾಕ್ಟರಲ್ ಪದವಿಗಳನ್ನು ಕೊಡಿಸ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಈಗಂತೂ ಬಿಡಿ ಲಕ್ಷದ ಮೇಲೆ 96 ಅಲ್ಲ, ಈ 3.5 ಲಕ್ಷ ಸಂಬಳ ಇದೆ ಅವರಿಗೆ ತಿಂಗಳಿಗೆ. ಅಂತ ಸಂಬಳವನ್ನು ಕೊಡ್ತಾ ಇದೆ ಅಂದರೆ ಸರ್ಕಾರಿ ಹಣ ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗ್ತಾ ಇದೆ ಅನ್ನೋದಕ್ಕಿಂತನೂ ಜಾಗತಿಕವಾಗಿರುವ ಈ ಇಂದಿನ ವರ್ತಮಾನದಲ್ಲಿ, ಈ ಜಾಗತಿಕ ಪ್ರಪಂಚದಲ್ಲಿ ಭಾರತದಲ್ಲಿ ಇಂತಹ ಸಂಶೋಧನೆಗಳಿದ್ದಾವೆ, ಇಂತಹ ಪ್ರೊಫೆಸರ್ಗಳಿದ್ದಾರೆ ಅಂದರೆ ಅದು ಎಂತಹ ಅವಮಾನಕರ ಸಂಗತಿ ಅನ್ನೋದನ್ನು ಮುಂದಿನ ಪೀಳಿಗೆ ಅರಿಯಬೇಕು. ಹಾಗಾಗಿ ನೀವು ಕುತೂಹಲಿಗಳಾಗಿ ನಿಮ್ಮದೇ ಆದ ಸತ್ಯವನ್ನು ಕಂಡುಕೊಳ್ಳಿ. ಇವರು ಯಾರೋ ಪ್ರೊಫೆಸರ್ ಹೇಳ್ತಾರೆ ಅನ್ನೋದನ್ನು ನೀವು ನಂಬಿ, ಪರೀಕ್ಷಿಸಿ ನಂಬಿ. ಏಕಪ್ಪ ಅಂದರೆ ನಾನು ಹೇಳ್ದಲ್ಲ ಆಗಲೇ ಹುಟ್ಟಿನಿಂದ ಜಾತಿ ಅನ್ನೋದು ಬಂತು ಅಂತ, ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ನೋಡಿ. ಹುಟ್ಟಿನಿಂದ ಜಾತಿ ಮುಂಚೆ ಎಲ್ಲ ನಿರ್ಧಾರ ಆಗ್ತಿರಲಿಲ್ಲ ಅನ್ನೋದಕ್ಕೆ ಬಸವಣ್ಣಂದೇ ಒಂದು ವಚನ ಇದೆ. ಏನು ಹೇಳ್ತಾನೆ ಬಸವಣ್ಣ? ವ್ಯಾಸ ಬೋವಿತಿಯ ಮಗ, ಮಾರ್ಕಾಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನರಸದಿರಿಂಭೋ ಕುಲದಿಂದ ಮುನ್ನೇನಾದಿರಿಂಭೋ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದುರ್ವಾಸ ಮುಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿನ್ಯನೆಂಬ ಋಷಿ 3 ಭುವನರಿಯದೆ ನಾವಿದ ಕಾಣಿಬೋ, ನಮ್ಮ ಕೂಡಲ ಸಂಗನ ವಚನವಿಂತೆಂದು ಶ್ವಪಚೋಪಿಯಾದಡೇನು ಶಿವಭಕ್ತನೇ ಕುಲಜಂಭೋ ಅಂತ ಬಸವಣ್ಣವರು ಹುಟ್ಟಿನಿಂದ ಜಾತಿ ಅನ್ನೋದು ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಇದು ಬಂದಿದ್ದು ಇಸ್ಲಾಂ ದಾಳಿ 10ನೇ ಶತಮಾನದಿಂದ ಆರಂಭವಾಗಿ ಉತ್ತರ ಭಾರತದಿಂದ 12ನೇ ಶತಮಾನಕ್ಕೆ ಹುಟ್ಟಿನಿಂದ ಜಾತಿ ಅನ್ನೋದು ಬಂತು. ಅಷ್ಟರಲ್ಲಿ ಬಸವಣ್ಣವರು ಅರ್ಧ ಆಯಸ್ಸು ಕಳೆದಿದ್ದರು. ಆ ಅರ್ಧ ಆಯಸ್ಸಿನಲ್ಲಿ ಅವರು ಪುರಾತನರನ್ನು ಹೊಗಳಿದ್ರು, ಅದ್ವೈತವನ್ನು ಹೊಗಳಿದ್ರು, ದ್ವೈತವನ್ನು ಹೇಳಿದರು, ಇದೆಲ್ಲ ಹೇಳಿದ್ರು. ಆಮೇಲೆ ಪುರಾತನರು ಏನು ಮಾಡಿದ್ರು, ಹಿರಿಯರು ಏನು ಮಾಡಿದರು, ಇನ್ಮೇಲಿಂದ ಹೊಸ ಅಮೆಂಡ್ಮೆಂಟ್ ಹುಟ್ಟಿನಿಂದ ಜಾತಿ. ಆಗ ಅವರು ಪ್ರಶ್ನೆ ಮಾಡಿದ್ರು, ಏನಂತ? ಮಾದಾರನೆಂಬಲೇ ಚೆನ್ನಯ್ಯನ. ಯಾಕಂದರೆ ಚೆನ್ನಯ್ಯನ ಮಾದಾರ ಚೆನ್ನಯ್ಯ 1 ಶತಮಾನ ಮುಂಚೆನೇ ಆಗೋಗಿದ್ದ. ಸೊ ಅವ್ರನ್ನ ಶಿವಶರಣರು ಅಂತ ಇದ್ವಿ. ಈಗ ಈ ಹೊಸ ಅಮೆಂಡ್ಮೆಂಟ್ ಬಂದ ಕಾರಣ ನಾನೀಗ ಅವ್ರನ್ನ ಮಾದಾರನೆಂಬಲೇ ಚೆನ್ನಯ್ಯನ, ಡೋಹರನೆಂಬಲೇ ಕಕ್ಕಯ್ಯನ, ಶೆಟ್ಟಿ ಎಂಬನೇ ಸಿರಿಯಾಳನ ಈ ರೀತಿಯ ಪ್ರಶ್ನೆಗಳನ್ನು ಮಾಡಿದ್ರು. ಅದೊಂದು ಚರ್ಚಾಗೋಷ್ಠಿಯ ದಾಖಲಾತಿ ವಚನಗಳು. ಹಾಗಾಗಿ ನೀವು ವಚನಗಳಲ್ಲಿ ಈ ರೀತಿಯ ವಚನಗಳನ್ನು ನೋಡ್ಬೋದು. ಮತ್ತು ಸಾಕಷ್ಟು ದ್ವಂದ್ವಗಳೂ ಇರ್ತವೆ. ಯಾಕಂದರೆ ಅದು ಯಾವುದೋ ಒಂದು ಸಮಯ ಸಂದರ್ಭಕ್ಕೆ ಹೇಳಿರ್ತಾರೆ. ಆ ಸಮಯ ಸಂದರ್ಭಕ್ಕೆ ಹೇಳಿದ ವಚನನ ಇನ್ನೊಂದು ಸಮಯ ಸಂದರ್ಭದಲ್ಲಿ ಅದಕ್ಕೆ ಕಂಪ್ಲೀಟ್ ವಿರುದ್ಧ ಅರ್ಥದ ವಚನಗಳನ್ನು ಹೇಳಿರ್ತಾರೆ ಅಂತ ಅನಿಸುತ್ತೆ ನಿಮಗೆ. ಹಾಗಾಗಿ ವಚನಗಳು ವೀರಶೈವ ಲಿಂಗಾಯತರ ಧರ್ಮಗ್ರಂಥಗಳಲ್ಲ, ಅವು ಕೇವಲ ದಾಖಲೆ. ವೀರಶೈವ ಲಿಂಗಾಯತ ಧರ್ಮದ ಗ್ರಂಥ ಅನ್ನುವುದು ಶಕ್ತಿ ವಿಶಿಷ್ಟಾದ್ವೈತ, ಸಿದ್ಧಾಂತ ಶಿಖಾಮಣಿ, ಕರ್ಣಹಸಿಗೆ, ಮಂತ್ರಗೋಪ್ಯ ಇಂತಹ ಪ್ರಮುಖ ಗ್ರಂಥಗಳೇ ಹೊರತು ಈ ವಚನಗಳು ಮಾತ್ರ ಯಾವುದೂ ಅಲ್ಲ, ಧರ್ಮಗ್ರಂಥ ಅಲ್ಲ. ಇಷ್ಟನ್ನು ನಾನು ಹೇಳ್ತಾ ಇನ್ನು ಉಳಿದಂತೆ ನಿಮ್ಮ ತರ್ಕ, ನಿಮ್ಮ ಆಲೋಚನೆಗೆ ಬಿಡ್ತೇನೆ. ನಿಮಗೆ ಬಸವ ಬೆಳಕು, ಬಸವ ಅನುಗ್ರಹ, ಆ ಭಗವಂತನ ದಯೆ, ನಾಸ್ತಿಕರಾಗಿದ್ದರೆ ನಿಮ್ಮ ವೈಜ್ಞಾನಿಕ ಜ್ಞಾನ ಹೆಚ್ಚಲಿ ಅಂತ ನಾನು ಹಾರೈಸ್ತೇನೆ. ನಮಸ್ತೆ.